Okay, let us execute that previous program. And you can see these were the tags that we had discussed in the previous class. First one, type equal to text antele. Second was type is equal to number, ಅಂದರೆ ನಂಬರ್ಸ್ಗಳು ಅಷ್ಟು ಎಕ್ಸೆಪ್ಟ್ ಆಗಲಿ ಅಂತೇಳಿ. ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ವಾಸ್ ದ ಥರ್ಡ್ ಒನ್. ಟೈಪ್ ಈಕ್ವಲ್ ಟು ಪಾಸ್ವರ್ಡ್ನ ನೀವು ಏನೇ ಟೈಪ್ ಮಾಡಿದ್ರು ಇಟ್ ವಿಲ್ ನಾಟ್ ಡಿಸ್ಪ್ಲೇ ದೋಸ್ ಕ್ಯಾರೆಕ್ಟರ್ಸ್ ಆನ್ ದ ವೆಬ್ ಪೇಜ್. ಫೋರ್ತ್ ಒನ್ ಇಸ್ ಟೈಪ್ ಇಸ್ ಈಕ್ವಲ್ ಟು ಇಮೇಲ್, ಲೈಕ್ ಒಂದು ಇಮೇಲ್ ಐ ಡಿ ಫಾರ್ಮ್ಯಾಟ್ ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ. ದೆನ್ ವಿ ಸಾ ದ ಟೈಪ್ ಈಕ್ವಲ್ ಟು ಡೇಟ್ ವಿಚ್ ರೆಪ್ರೆಸೆಂಟ್ಸ್ ದ ಕ್ಯಾಲೆಂಡರ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಅ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ಕ್ಲಿಕ್ ಮಾಡಿ ಯು ಕ್ಯಾನ್ ಸೆಲೆಕ್ಟ್ ವಾಟ್ ಎವರ್ ದ ಡೇಟ್ ಯು ವಾಂಟ್ ಟು ಹ್ಯಾವ್ ಇನ್ ದಿಸ್ ಕೇಸ್. So these were the tags that we had discussed. Type equal to text, type equal to number, type equal to password, type equal to email, type equal to date. Next, today's class we'll see some more types of input tags in this. That is, input type equal to, we have something called as radio. ಈ ರೇಡಿಯೋ ಎದಕ್ಕೆ ಯೂಸ್, ಟೈಪ್ ಈಕ್ವಲ್ ಟು ರೇಡಿಯೋ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ಎವರ್ ವಿ ವಾಂಟ್ ಟು ಗಿವ್ ಅ ಮಲ್ಟಿಪಲ್ ಚಾಯ್ಸ್ ಟು ದ ಯೂಸರ್ ಅಮಾಂಗ್ ವಿಚ್ ಹಿ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಐಟಮ್. ಅಂದ್ರೆ ಅಲ್ಲಿ ಗಿವ್ ಹಿಮ್ ಮೋರ್ ದೆನ್ ಒನ್ ಆಪ್ಷನ್, ಬಟ್ ಅವನಿಗೆ ಅದ್ರೊಳಗೆ ಯಾವುದಾದ್ರೂ ಒಂದು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ಎಕ್ಸಾಂಪಲ್, ವಿ ಹ್ಯಾವ್ ಅ ಕೇಸ್ ಆಫ್ ಜೆಂಡರ್, ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ 3 ಆಪ್ಷನ್ ಕೊಡ್ತೀನಿ, ಬಟ್ ಯೂಸರ್ ಓನ್ಲಿ ಒನ್ ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಟೈಪ್ ಕಂಡೀಷನ್ ಇದ್ದಾಗ ಈ ಟೈಪ್ ಈಕ್ವಲ್ ಟು ರೇಡಿಯೋ ಅಂತ ಅನ್ನೋದನ್ನು ಯೂಸ್ ಮಾಡ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಟೈಪ್ ಈಕ್ವಲ್ ಟು ರೇಡಿಯೋ ಇಸ್, ಇಲ್ಲಿ ಐ ನೀಡ್ 3 ರೇಡಿಯೋ ಬಟನ್ಸ್. ಈಗ ಜೆಂಡರ್ ಕೇಸ್ ಬಂದಾಗ ಐ ನೀಡ್ 3 ರೇಡಿಯೋ ಬಟನ್ಸ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಆಲ್ ದ ರೇಡಿಯೋ ಬಟನ್ಸ್ ಮಸ್ಟ್ ಹ್ಯಾವ್ ಸೇಮ್ ನೇಮ್, ಲೈಕ್ ಜೆಂಡರ್ ಆ್ಯಂಡ್ ಜೆಂಡರ್. ನಾನು ನೀವು ಟೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ಐ ಟೋಲ್ಡ್ ಯು ಅಬೌಟ್ ಅ ಪ್ರಾಪರ್ಟಿ ಕಾಲ್ಡ್ ಆಸ್ ವ್ಯಾಲ್ಯೂ. ವ್ಯಾಲ್ಯೂ ಅಂತಂದ್ರೆ ನೀವು ಯಾವುದೇ ಇನ್ಪುಟ್ ಆಗಿ ವ್ಯಾಲ್ಯೂ ಅಸೈನ್ ಮಾಡಿದ್ರಿ ಅಂತಂದ್ರೆ ದ್ಯಾಟ್ ಡೇಟಾ ವಿಲ್ ಬಿ ಸೆಂಟ್ ಟು ದ ಸರ್ವರ್. ಸೊ 3 ರೇಡಿಯೋ ಬಟನ್ ಬಂದಾಗ ನಂಗೆ ಫಸ್ಟ್ ಟೈಪ್ ಈಸ್ ಫಾರ್ ಮೇಲ್, ಸೆಕೆಂಡ್ ವ್ಯಾಲ್ಯೂ ಈಸ್ ಫಾರ್ ಫಿಮೇಲ್, ಆ್ಯಂಡ್ ಥರ್ಡ್ ವ್ಯಾಲ್ಯೂ ಈಸ್ ಫಾರ್ ಟ್ರಾನ್ಸ್ಜೆಂಡರ್. ಸೊ ಇಲ್ಲಿ ರಿಮೆಂಬರ್, ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್ ಬಟ್ ನೇಮ್ಸ್ ಆರ್ ಸೇಮ್. ಪೂರ್ತಿ HTML ಟ್ಯಾಗ್ನಾಗ ದಿಸ್ ಇಸ್ ಅ ಓನ್ಲಿ ಟ್ಯಾಗ್ ವಿಚ್ ವಿಲ್ ಹ್ಯಾವ್ ಸೇಮ್ ನೇಮ್ ಫಾರ್ ಡಿಫ್ರೆಂಟ್ ಟ್ಯಾಗ್ಸ್ ಇನ್ ದಿಸ್ ಕೇಸ್. ಸೇವ್ ಮಾಡಿರಿ ಆ್ಯಂಡ್ ರಿಫ್ರೆಶ್ ದ ವೆಬ್ ಪೇಜ್. ಯು ಕ್ಯಾನ್ ಸಿ 3 ಸರ್ಕಲ್ಸ್ ಹಿಯರ್. ಯಾವುದಾದ್ರೂ ಒಂದು ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಈ ಯಾವ ರೇಡಿಯೋ ಬಟನ್ ಎದ್ರ ಸಲೋಗದ ಅಂತ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ we have to write a text before the tag or after the tag, and generally we keep the text before the tag in this. Like first tag it is for male, second tag it is for female, and third for transgender. So ಈ ರೀತಿಯೊಳಗೆ ನಾ ಟೆಕ್ಸ್ಟ್ ಟೈಪ್ ಮಾಡಿ then I will write the tag in this case. Save ಮಾಡಿರಿ, refresh the web page. Now you can see there are 3 tags and all the tags at a time ನೀವು ಯಾವುದು ಇದ್ರೊಳಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. You can select only one tag at a time, and this is because you have given the same name for all the tags in this. ನಾ ಸಪೋಸ್ ಯಾವುದೇ 2 ಟ್ಯಾಗಿಗೆ ಅಥವಾ ಈ ಟ್ಯಾಗ್ಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟೆ ಅಂತಂದ್ರೆ ದೆನ್ ದಟ್ ವಿಲ್ ಮೇಕ್ ಅಸ್ ಟು ಸೆಲೆಕ್ಟ್ ಮೋರ್ ದೆನ್ ಒನ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಈ ಟೈಪ್ ನಾವು ಬೇಕಾಗಂಗಿಲ್ಲ, ಬಿಕಾಸ್ ವಿ ಹ್ಯಾವ್ ಟು ಗಿವ್ ಅ ಚಾಯ್ಸ್ ಆ್ಯಂಡ್ ಓನ್ಲಿ ಒನ್ ಆಫ್ ದೆಮ್ ಶುಡ್ ಬಿ ಸೆಲೆಕ್ಟೆಡ್. ಹೆನ್ಸ್ ವಿ ಮೇಕ್ ಜೆಂಡರ್ ಆರ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಟ್ಯಾಗ್ ಆಸ್ ಕಾಮನ್ ಟ್ಯಾಗ್ ಇನ್ ದಿಸ್. ಸೇವ್ ಮಾಡ್ತೀನಿ. ವಾಟ್ ಎವರ್ ಐ ಸೆಲೆಕ್ಟ್ ಹಿಯರ್, ಸಬ್ಮಿಟ್ ಮಾಡಿದಾಗ ದ ಸೆಲೆಕ್ಟ್ ಆಗಿರುವಂತಹ ರೇಡಿಯೋ ಬಟನ್ದು ವ್ಯಾಲ್ಯೂ ಪ್ರಾಪರ್ಟಿ ಏನಿರ್ತದೆ ದ್ಯಾಟ್ ಪ್ರಾಪರ್ಟಿ ವಿಲ್ ಬಿ ಸಬ್ಮಿಟೆಡ್ ಟು ದ ಸರ್ವರ್. ಸಪೋಸ್ ನಾನಲ್ಲಿ ಮೇಲ್ ಸೆಲೆಕ್ಟ್ ಮಾಡಿದ್ದೆ, ದೆನ್ ಮೇಲ್ ಟ್ಯಾಗಿಂದು ವ್ಯಾಲ್ಯೂ ಏನದ, ವ್ಯಾಲ್ಯೂ ವಿಲ್ ಬಿ ಸೆಂಟ್. ಸಪೋಸ್ ನಾವು ಫೀಮೇಲ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿದ್ದೆ, ದಟ್ ಈಸ್ ಅ ಮಿಡಲ್ ರೇಡಿಯೋ ಬಟನ್, ಇಟ್ ವಿಲ್ ಸೆಂಡ್ ದ ಟೆಕ್ಸ್ಟ್ ಫೀಮೇಲ್ ಟು ದ ಸರ್ವರ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಗಿವ್ ಚಾಯ್ಸ್ ಟು ದ ಯೂಸರ್ among which he can select only one option in this case. One more thing in this, like ಈಗ 3 ರೇಡಿಯೋ ಬಟನ್ಸ್ ಸರ್ ಬೈ ಡಿಫಾಲ್ಟ್ ಒಂದು ಯಾವ್ದಾರ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿರಬೇಕು. ಇನ್ ದ್ಯಾಟ್ ಕೇಸ್
we have one extra attribute here called as checked ಅಂತೇಳಿ. ಚೆಕ್ಡ್ ಈಕ್ವಲ್ ಟು ಚೆಕ್ಡ್ ಅಂತದ ವ್ಯಾಲ್ಯೂ ಮತ್ತು ಆಟ್ರಿಬ್ಯೂಟ್ ಎರಡೂ ಸೇಮ್ ಇದ್ದಾಗ ಜಸ್ಟ್ ರೈಟ್ ದ ಆಟ್ರಿಬ್ಯೂಟ್ ನೇಮ್. ಸೊ ನಾ ಮೇಲಿಗೆ ರೇಡಿಯೋ ಬಟನ್ ಚೆಕ್ ಅಂತ ಕೊಟ್ಟಾಗ ದ್ಯಾಟ್ ಪರ್ಟಿಕ್ಯುಲರ್ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್ ಬೈ ಡಿಫಾಲ್ಟ್. ಸರ್ ಸಪೋಸ್ ನಾನು ಎರಡೂ ರೇಡಿಯೋ ಬಟನ್ಸಿಗೆ ಕೊಡ್ತೀನಿ, ಯಾವ್ದು ಸೆಲೆಕ್ಟ್ ಆಗ್ತದೆ? ಕ್ಯಾನ್ ಎನಿವನ್ ಟೆಲ್ ವಿಚ್ ಆಫ್ ದ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್ ನಾವು ಸಿನ್ಸ್ ಐ ಹ್ಯಾವ್ ಗಿವನ್ ಚೆಕ್ಡ್ ಪ್ರಾಪರ್ಟಿ ಫಾರ್ ಬೋತ್? Yes girls, anyone? ಇಲ್ಲಿ ನಾನು ಮೇಲ್ ರೇಡಿಯೋ ಬಟನ್ಗೂ ಚೆಕ್ ಕೊಟ್ಟೀನಿ, ಫೀಮೇಲ್ ರೇಡಿಯೋ ಬಟನ್ಗೂ ಚೆಕ್ ಕೊಟ್ಟೀನಿ. ಸೊ ಔಟ್ಪುಟ್ನಾಗ ಯಾವ ರೇಡಿಯೋ ಬಟನ್ ಸೆಲೆಕ್ಟ್ ಆಗ್ತದೆ? ಇಸ್ ಇಟ್ ಅ ಮೇಲ್ ಆರ್ ಫೀಮೇಲ್ ಆರ್ ಬೋತ್? Okay. Any other answers? Most important, ಎರಡು ರೇಡಿಯೋ ಬಟನ್ ಎಟ್ ಎ ಟೈಮ್ ಸೆಲೆಕ್ಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ರಿ. ಬಿಕಾಸ್ ಸಿನ್ಸ್ ವಿ ಹ್ಯಾವ್ ಗಿವನ್ ದ ನೇಮ್ ಪ್ರಾಪರ್ಟಿ ಆ್ಯಸ್ ಸೇಮ್ ಫಾರ್ ಬೋತ್ ದ ರೇಡಿಯೋ ಬಟನ್ಸ್, ಓನ್ಲಿ ಒನ್ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್. ಸೊ ನಾನೇ ಅರ್ಧ ಹಿಂಟ್ ಕೊಟ್ಬಿಟ್ಟಿನಿ. ನಾವು ಜಸ್ಟ್ ಚೂಸ್ ಎನಿ ಒನ್, either it is male or female. Male, okay. Any other answers? ಹ್ಞೂ ರೀ, ಬಟ್ ಅಲ್ಲಿ ನೇಮ್ ಕಂಡೀಷನ್ ಸೇಮ್ ಇರೋದ್ರಿಂದ, ನೇಮ್ ಪ್ರಾಪರ್ಟಿ ಸೇಮ್ ಇರೋದ್ರಿಂದ ಎರಡೂ ಸೆಲೆಕ್ಟ್ ಆಗಂಗಿಲ್ಲ. ಜೆಂಡರ್ ಬೇರೆ ಅವ್ರಿ ಅದನ್ನು HTML ಗೊತ್ತಾಗಂಗಿಲ್ಲ. HTML ಬರೀ ನೇಮಿಂಗ್ ನೋಡ್ತಾನವ. ಓಕೆ, HTML ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, ನಾನು ನಿಮ್ಗೆ ಹೇಳಿದ್ದೆ HTML ಎಕ್ಸಿಕ್ಯೂಟ್ಸ್ ಆಲ್ವೇಸ್ ಫ್ರಮ್ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಅಂತೇಳಿ. ಇಲ್ಲೇನಾಗ್ತದೆ, ಸಿನ್ಸ್ ಫಸ್ಟ್ ನೀವು ರೇಡಿಯೋ ಬಟನ್ ಫೀಮೇಲ್ ಹಾಕಿರಿ, ಫಸ್ಟ್ ರೇಡಿಯೋ ಬಟನ್ ಮೇಲ್ ಹಾಕಿರಿ, ದೆನ್ ಯು ಹ್ಯಾವ್ ಕೆಪ್ಟ್ ದ ಫೀಮೇಲ್. ಅವ ಏನು ಮಾಡ್ತಾನೆ, ಹಿ ವಿಲ್ ಎಕ್ಸಿಕ್ಯೂಟ್ ದ ಫಸ್ಟ್ ಲೈನ್. ಸೊ ಅಲ್ಲಿ ಗೊತ್ತಾಗ್ತದೆ ಮೇಲ್ ಅಂತನೋ ಚೆಕ್ಡ್ ಅದ. ಸೊ ಹಿ ವಿಲ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಟ್ಯಾಗ್. ನೆಕ್ಸ್ಟ್ ಅದಾದ್ಮೇಲೆ ಹೀ ಸೀಸ್ ಫೀಮೇಲ್ ಈಸ್ ಆಲ್ಸೋ ಚೆಕ್ಡ್. ಇನ್ ದ್ಯಾಟ್ ಕೇಸ್ ಯಾವುದು ಅವ ಲಾಸ್ಟಿಗೆ ಚೆಕ್ಡ್ ಅನ್ನೋ ಪ್ರಾಪರ್ಟಿ ನೋಡಿರ್ತಾನೆ, ದ್ಯಾಟ್ ಪರ್ಟಿಕ್ಯುಲರ್ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್ ಬೈ ಡಿಫಾಲ್ಟ್. ನಾನು ನಿಮ್ಗೆ ಹೇಳಿದ್ದೆ HTML ಆಲ್ವೇಸ್ ಎಕ್ಸಿಕ್ಯೂಟ್ಸ್ ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್. ಸೊ ಯಾವುದು ಅವ ಲಾಸ್ಟಿಗೆ ನೋಡ್ತಾನೆ ಆ ಪರ್ಟಿಕ್ಯುಲರ್ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್ ಇನ್ ದಿಸ್. ಅದಕ್ಕಿಂತ ಮೊದಲು ಯಾವುದೇ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿತ್ತು ಅಂತಂದ್ರೆ ಅದನ್ನು ಅವ ಡಿಸೇಬಲ್ ಮಾಡ್ತಾನೆ. ಸೊ ವೆನ್ ಐ ರಿಫ್ರೆಶ್ ದ ವೆಬ್ ಪೇಜ್ ಯು ಕ್ಯಾನ್ ಸಿ ಓನ್ಲಿ ದ ಫೀಮೇಲ್ ರೇಡಿಯೋ ಬಟನ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್. ಸರ್ ಸಪೋಸ್ ನಾ ಇಲ್ಲಿ ಟ್ರಾನ್ಸ್ಜೆಂಡರ್ಗೂ ಚೆಕ್ಡ್ ಅಂತ ಕೊಡ್ತೀರಿ, ಆವಾಗ ಯಾವ್ದು ಸೆಲೆಕ್ಟ್ ಆಗ್ತದೆ? ಆಬ್ವಿಯಸ್ಲಿ ದ ಥರ್ಡ್ ರೇಡಿಯೋ ಬಟನ್ ವಿಲ್ ಬಿ ಸೆಲೆಕ್ಟೆಡ್ ಬೈ ಡಿಫಾಲ್ಟ್ ಇನ್ ದಿಸ್. ಸೊ ರಿಮೆಂಬರ್, ಇದು ಎದಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದ ಟಾಪ್ ಡೌನ್ ಲೆಫ್ಟ್ ಟು ರೈಟ್ ಅಪ್ರೋಚ್ ಆಫ್ ದ HTML ಎಕ್ಸಿಕ್ಯೂಷನ್. HTML ಯಾವತ್ತಿಗೂ ಮ್ಯಾಲಿಂದ ಕೆಳಗೆ ಲೆಫ್ಟ್ ಇನ್ ದ ರೈಟ್ ಟಾಪ್ ಟು ಬಾಟಮ್ ಎಕ್ಸಿಕ್ಯೂಷನ್ ಇರೋದ್ರಿಂದ ಲಾಸ್ಟಿಗೆ ಅವ ಯಾರ ಮೇಲೆ ಚೆಕ್ಡ್ ಪ್ರಾಪರ್ಟಿ ನೋಡ್ತಾನೆ ದ್ಯಾಟ್ ಪರ್ಟಿಕ್ಯುಲರ್ ರೇಡಿಯೋ ಬಟನ್ ವಿಲ್ ಬಿ ಎನೇಬಲ್ಡ್ ಇನ್ ದಿಸ್ ಕೇಸ್. ಸೊ ಅಂಡರ್ಸ್ಟ್ಯಾಂಡ್ ದ ಚೆಕ್ಡ್ ಪ್ರಾಪರ್ಟಿ ಹಿಯರ್ ವೆರಿ ಕ್ಲಿಯರ್ಲಿ. ದಿಸ್ ಇಸ್ ಓನ್ಲಿ ಒನ್. ಇದು ಬಿಟ್ಟರೆ ವಿ ಹ್ಯಾವ್ ಡಿಸೇಬಲ್ಡ್ ಪ್ರಾಪರ್ಟಿ ಅದ, ರಿಕ್ವೈರ್ಡ್ ಅನ್ನೋ ಪ್ರಾಪರ್ಟಿ ಇಲ್ಲ ಇಲ್ಲಿ, ಪ್ಲೇಸ್ ಹೋಲ್ಡರ್ ಪ್ರಾಪರ್ಟಿ ಈಸ್ ನಾಟ್ ದೇರ್. ಓನ್ಲಿ ದೀಸ್ ಆರ್ ದ name, type, value and checked. These are the only four options that we have for the input type equal to radio in this case. You can write down this example. Type equal to radio and barcode. Write down type is equal to radio and you can write down the example.
Once you finish the writing, let me know. Finished writing? Okay. So illéನಾಗ್ಲಿಕತ್ತದ, we are giving multiple choice. User can select only one of the given choice. The next tag we have here is type equal to checkbox. So type equal to checkbox ಅಂತಂದ್ರೆ, in this case we give multiple choice to the user and user can select more than one option from the given choice. Like example, languages known. ಈಗ ಒಬ್ಬ ವ್ಯಕ್ತಿಗೆ how many programming languages he knows ಅಂತ ಕೇಳಬೇಕಾಗಿದೆ. In that case, there is a chance that the user knows more than one language. ಒಂದಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ ಅವನಿಗೆ ಗೊತ್ತಿರ್ಬೋದು. ಸೊ ಅಂಥ ಕೇಸಸ್ನಾಗ ನಾನು 4 ಆಪ್ಷನ್ ಕೊಟ್ಟಿದ್ದೆ ಅಂತಂದರೆ, ಆ 4ರ ಒಳಗವ he can select one language, he can select 2, he can select 3, he can select 4, or he can not select any language in this case. So he has all the options here to select or to reject the options. ಸೊ ಅಂಥ ಕೇಸಸ್ನಾಗ ಈ ಟೈಪ್ ಈಕ್ವಲ್ ಟು ಚೆಕ್ ಬಾಕ್ಸ್ ಅಂತ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ಕೇಸ್ names should be different for each tag. Say example, I'll keep it as C language and value property is important, and ಇದಕ್ಕೂ ನಾವು ಫಸ್ಟಿಗೆ ಟೆಕ್ಸ್ಟ್ ಟೈಪ್ ಮಾಡಬೇಕು. ಸೊ ಅದೇ ರೀತಿಯೊಳಗೆ I'll keep some 4 languages, C++, C#, and Java, and all the languages should have different names. So name C, C++, then I have C#, and then Java, and value naga alli database naga ಏನು ಸೇವ್ ಆಗಬೇಕು, you have to give that in this particular place, and then Java. So save ಮಾಡ್ರಿ, refresh the web page, and you can see 4 boxes here in this case. So user can select ಅವನಿಗೆ ಯಾವ ಲ್ಯಾಂಗ್ವೇಜ್ ಗೊತ್ತವ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದಂತಂದ್ರೆ ಆಟೋಮ್ಯಾಟಿಕ್ಲಿ ಹಿ ವಿಲ್ ಗೆಟ್ ಅ ರೈಟ್ ಮಾರ್ಕ್ ಆಪ್ಷನ್. ಸಪೋಸ್ ಅವನಿಗೆ ಯಾವ್ದಾದ್ರು ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಅವ ಏನಾದರೂ ಟೈಪ್ ಮಾಡಿದ್ನಂದ್ರೆ ಜಸ್ಟ್ ಅದ್ರ ಮೇಲೆ ಇನ್ನೊಂದ್ಸತಿ ಕ್ಲಿಕ್ ಮಾಡಿರಿ ಆ್ಯಂಡ್ ದ ಸೆಲೆಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ವಿಲ್ ಬಿ ರಿಜೆಕ್ಟೆಡ್ ಇನ್ ದಿಸ್. ಈಗ ಯಾವಾಗ ಡೇಟಾ ಸಬ್ಮಿಟ್ ಮಾಡ್ತಾನೆ, ವಾಟ್ ಎವರ್ ದ ವ್ಯಾಲ್ಯೂ ಯು ಹ್ಯಾವ್ ಗಿವನ್ ಫಾರ್ ಈಚ್ ಚೆಕ್ ಬಾಕ್ಸ್, that value will be sent to the server in this case. So this is a concept of checkbox. Sir, by default ನನಗೆ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಬೇಕಾಗಿತ್ತಂದ್ರೆ ಯು ಹ್ಯಾವ್ ಅ ಆಪ್ಷನ್ ಸೇಮ್ ಚೆಕ್ಡ್ ಅಂತ ಅನ್ನೋದು. ಚೆಕ್ಡ್ ಅನ್ನೋ ಪ್ರಾಪರ್ಟಿ ಸೆಟ್ ಮಾಡಿದ್ರಿ ಅಂತಂದ್ರೆ ದಟ್ ಪರ್ಟಿಕ್ಯುಲರ್ ಚೆಕ್ ಬಾಕ್ಸ್ ವಿಲ್ ಬಿ selected by default. And if the user does not know this language also,
ಅದನ್ನು ತೆಗೆದು he can disable that particular option in this case. So this is about the checkbox. Now can you find any mistake in this example? I have made one mistake in the one of the checkbox. Can anyone recognize what mistake I have done there? C++ ಏನು ಮಿಸ್ಟೇಕ್ ಅದ್ರಿ? There's no mistake in C++. ಫಸ್ಟ್ ಲೈನ್ನಾಗ ಚೆಕ್ ಡನ್ ಬರ್ದೇನೆ. ಇಲ್ಲ, ಚೆಕ್ ಡನ್ ಏನು ಮಿಸ್ಟೇಕ್ ಅಲ್ರಿ, ಅದು ರೆಡಿ ಆ ಪರ್ಟಿಕ್ಯುಲರ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗ್ಲಿಕ್ಕೆ ನಾನು ಬರ್ದದ್ದು. ಇಟ್ ಇಸ್ ನಾಟ್ ಅ ಮಿಸ್ಟೇಕ್. ಎನಿ ಅದರ್ ಮಿಸ್ಟೇಕ್? ಎನಿ ಅದರ್ ಅಲ್ಲ, ಅದೊಂದೇ ಇರೋದ್ರಲ್ಲ ಮಿಸ್ಟೇಕ್. Can anyone guess? No. ನಾನು ನಿಮಗೆ ಹೇಳಿದ್ದೆ, ಯಾವುದೇ ಒಂದು ಚೆಕ್ ಬಾಕ್ಸ್ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ಯಾಗ್ ನೀವು ಬರೀಲಿಕತ್ತಿದ್ರಿ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಟ್ಯಾಗ್ ಶುಡ್ ನೆವರ್ ಹ್ಯಾವ್ ಅ ಸಿಂಬಾಲ್ ಇನ್ ಇಟ್ಸ್ ನೇಮ್ ಪ್ರಾಪರ್ಟಿ ಒಳಗೆ ಸಿಂಬಾಲ್ ಅಲ್ಲಿ ಬರೀಬಾರ್ದು ಅಂತೇಳಿ. ಆ್ಯಂಡ್ ದ್ಯಾಟ್ ಈಸ್ ಅ ಮಿಸ್ಟೇಕ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಅಲ್ಲಿ ಯು ಕ್ಯಾನ್ ಸಿ ಬೇಕಂತೇಳಿ ನಾನು ಏನು ಮಾಡೀನಿ, ಫಾರ್ ದ C# symbol language, name I have given is C#. And I have already told you, ಈಗೇನು ಪ್ರಾಬ್ಲಮ್ ಆಗಲ್ಲ, ಇಟ್ ವಿಲ್ ಶೋ ಯು ದ ಔಟ್ಪುಟ್, ಇಟ್ ವಿಲ್ ಎಕ್ಸಿಕ್ಯೂಟ್ ಫೈನ್. ಬಟ್ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ನೀವು ಯಾವಾಗ ಬರೀತೀರಿ, ವೆನ್ ಯು ಸ್ಟಾರ್ಟ್ ರೈಟಿಂಗ್ ದ ಜಾವಾ ಕೋಡ್ ಇನ್ ದಿಸ್ ಕೇಸ್, ದಿಸ್ ವಿಲ್ ಕ್ರಿಯೇಟ್ ದ ಪ್ರಾಬ್ಲಮ್. ಆಲ್ವೇಸ್ ರಿಮೆಂಬರ್, ನೀವು ಯಾವುದೇ HTML ಟ್ಯಾಗ್ ಬರೀರಿ, ದ ಟ್ಯಾಗ್ ಶುಡ್ ನೆವರ್ ಹ್ಯಾವ್ ಎ ಸಿಂಬಾಲ್ ಇನ್ ಇಟ್ಸ್ ನೇಮ್. ಆ ನೇಮ್ ಒಳಗೆ ಸಿಂಬಾಲ್ಸ್ ಯೂಸ್ ಮಾಡಬಾರ್ದು. ಇಟ್ ಶುಡ್ ಹ್ಯಾವ್ ಓನ್ಲಿ ಆಲ್ಫಾಬೆಟ್ಸ್, ದಟ್ ಇಸ್ ದ ಬೆಸ್ಟ್ ಥಿಂಗ್. ಆರ್ ಯು ಕ್ಯಾನ್ ಹ್ಯಾವ್ ನಂಬರ್ಸ್ ಆಫ್ಟರ್ ದ ಫಸ್ಟ್ ಕ್ಯಾರೆಕ್ಟರ್. ಇಲ್ಲಿ ಕಂಪಲ್ಸರಿ ದ ವೇರಿಯಬಲ್ ನೇಮ್ಸ್, ದ ಟ್ಯಾಗ್ ನೇಮ್ಸ್ ಶುಡ್ ಸ್ಟಾರ್ಟ್ ವಿತ್ ಎ ಲೆಟರ್, ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್. But it should never have symbols, and avoid using the numbers inside the tag in this case. So this is about the type equal to checkbox in this. ಈಗ ನೀವು ಫೇಸ್ಬುಕ್, ವಾಟ್ಸಪ್ ಎಲ್ಲ ಯೂಸ್ ಮಾಡ್ತೀರಿ, ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ಒಂದು ಇಮೇಜ್ ಇರ್ಬೋದು ಅಥವಾ ಒಂದು ಫೈಲ್, ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ ಸೆಲೆಕ್ಟ್ ಮಾಡಲಿಕ್ಕೆ ಅಲ್ಲಿ ಒಂದು ಬ್ರೌಸ್ ಅಂತ ಒಂದು ಆಪ್ಷನ್ ಸಿಗ್ತದೆ. ಈವನ್ ಇನ್ ಯುವರ್ ಜಿಮೇಲ್, ನೀವು ಜಿಮೇಲ್ನ ಯಾರಿಗ ಮೇಲ್ ಕಳಿಸ್ಬೇಕಾಗ್ಯದ, ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕಾಗ್ಯದ ಅಂತಂದ್ರೆ ಆ ಟೈಮಿಗೆ ಯು ಹ್ಯಾವ್ ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಫೈಲ್. ಸೊ ಆ ಫೈಲ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ಒನ್ ಟ್ಯಾಗ್ ಕಾಲ್ಡ್ ಆಸ್ ಇನ್ಪುಟ್ ಟೈಪ್ ಈಕ್ವಲ್ ಟು ಫೈಲ್. And I'll give the name as document. You can give any name, document irbodu, photo irbodu, whatever you want to select, you can give that particular option in this case. So type equal to a file ant kotte antandre, on the output screen you will get something called as choose file. Idin click madidri antandre it will open a dialog box where you can select whichever type of file you want to upload. Nenapirli, the file is not uploaded, it will only help you to select the file to be uploaded. ಆ ಅಪ್ಲೋಡ್ ಮಾಡ್ಲಿಕ್ಕೆ ಫೈಲ್ ಮಾತ್ರ ಸೆಲೆಕ್ಟ್ ಮಾಡ್ಬೋದು, ಬಟ್ ಯು ಅಪ್ಲೋಡ್ ಕೋಡ್ ಮತ್ತು ಬೇರೆ ಇರ್ತಿರೋದು. ಇಲ್ಲಿ ಬರೀ ಸೆಲೆಕ್ಟ್ ಮಾಡಲಿಕ್ಕೆ ಯು ಹ್ಯಾವ್ ದ ಆಪ್ಷನ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ನಾವು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗದ, ಅಲ್ಲಿ ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್ ಫೋಟೋ. ಸೊ ನಾನು ಅದು ಯಾವ ಫೋಟೋ ಸೆಲೆಕ್ಟ್ ಮಾಡೀನಿ ಅಂತೇಳಿ ಇಟ್ ವಿಲ್ ಶೋ ಇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಫೈಲ್ ಅಂತ ಬರ್ತದೆ, which is used to select a file which you can upload it to the server in this case. A very simple tag. Attributes ಏನು ಇಲ್ಲ ಇದ್ರೊಳಗೆ, you have type, name ಮತ್ತು required.
So required is one more attribute. So these are the three main attributes that we have for type equal to file. I think checkbox innu barkondillalre. You can write down for the checkbox and input type file both. ಬರ್ಕೊಳ್ಳೋದಾದ್ಮೇಲೆ ಹೇಳ್ರಿ, ಇಲ್ಲಾಂದ್ರೆ ಹಿಂಗೆ ವೇಟ್ ಮಾಡ್ಕೊತ ಕೊಡ್ಬೇಕಾಗ್ತದ. Anyone still writing? Okay. So the next one, I'll put one more HR tag. Input type equal to hidden. ಸೊ ಈ ಹಿಡನ್ ಅಂತ ನಾವು ಟ್ಯಾಗ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ವೆನ್ ಎವರ್ ವಿ ವಾಂಟ್ ಟು ಸೇವ್ ಸಮ್ ಡೇಟಾ ಇನ್ ದ ವೆಬ್ ಪೇಜ್ ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಪ್ಲೇ ದಟ್ ಡೇಟಾ ಟು ದ ಯೂಸರ್ ಡಿಸ್ಪ್ಲೇ ಆಗಬಾರ್ದು, ಬಟ್ ಆ ಡೇಟಾ ಏನಂತಂದ್ರೆ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ಸೈಡ್ ದ ವೆಬ್ ಪೇಜ್. ಅಂಥ ಕೇಸಸ್ನಾಗ ವಿ ಮೇಕ್ ಯೂಸ್ ಆಫ್ ದ ಟೈಪ್ ಈಕ್ವಲ್ ಟು ಹಿಡನ್. ಆ್ಯಂಡ್ ಹಿಯರ್ ಅಫ್ಕೋರ್ಸ್ ನೇಮ್ ಪ್ರಾಪರ್ಟಿ ಈಸ್ ಇಂಪಾರ್ಟೆಂಟ್. ಆ ನೇಮ್ ಪ್ರಾಪರ್ಟಿ ಒಳಗೆ ನಮಗೆ ಏನು ಡೇಟಾ ಹೈಡ್ ಮಾಡಬೇಕಾಗ್ಯದ, ವಿ ಹ್ಯಾವ್ ಟು ಐಡೆಂಟಿಫೈ ದಟ್ ಬೈ ಅ ನೇಮ್. ಸೊ ಅದಕ್ಕೆ ಐ ವಿಲ್ ಸೇ SID, ಸಮ್ ಸ್ಟೂಡೆಂಟ್ ID ಇರ್ಬೋದು, ಆ್ಯಂಡ್ ಐಲ್ ಗಿವ್ ವ್ಯಾಲ್ಯೂ ಈಕ್ವಲ್ ಟು 100. ಸೊ ಸೇವ್ ಮಾಡ್ತೀನಿ. ಆನ್ ದ ಔಟ್ಪುಟ್ ಪೇಜ್ ಯು ಕ್ಯಾನ್ ನಾಟ್ ಸಿ ಎನಿಥಿಂಗ್ ಇನ್ ದಿಸ್ ಕೇಸ್. ಇಲ್ಲಿ ನಿಮಗೇನು ಕಾಣಿಸಂಗಲ್ರಿ ಅಲ್ಲಿ ಆ ವೇರಿಯೇಬಲ್, ಯಾಕಂದ್ರೆ ದ ನೇಮ್ ಇಟ್ ಸೆಲ್ಫ್ ಸೇಸ್ ವ್ಯಾಲ್ಯೂ ಇಸ್ ಟೈಪ್ ಈಕ್ವಲ್ ಟು ಹಿಡನ್. ಸೊ ಹಿಡನ್ ಅಂತಂದಾಗ ದ ಡೇಟಾ ಇಸ್ ನಾಟ್ ಡಿಸ್ಪ್ಲೇಡ್ ಆನ್ ದ ವೆಬ್ ಪೇಜ್, ಬಟ್ ದ ವ್ಯಾಲ್ಯೂ ಈಸ್ ದೇರ್ ಇನ್ಸೈಡ್ ದ ಕೋಡಿಂಗ್ ಪಾರ್ಟ್. ಇಲ್ಲಿ ಕೋಡಿಂಗ್ನಾಗ ಅದು ಡೇಟಾ ಇರ್ತದೆ, ಆ್ಯಂಡ್ ದಿಸ್ ಡೇಟಾ ವಿಲ್ ಬಿ ಸೆಂಟ್ ಟು ದ ಸರ್ವರ್ ವಿತೌಟ್ ಡಿಸ್ಪ್ಲೇಯಿಂಗ್ ಆನ್ ದ ವೆಬ್ ಪೇಜ್. ಈ ಟೈಪ್ ಟ್ಯಾಗಿಗೆ ನಾವು ಟೈಪ್ ಈಕ್ವಲ್ ಟು ಹಿಡನ್ ಅಂತ ಹೇಳ್ತೀವಿ. ಯು ಕ್ಯಾನ್ ರೈಟ್ ಡೌನ್ ದಿಸ್ ಎಕ್ಸಾಂಪಲ್. ಸೊ ಇಲ್ಲಿ ಮೂರೇ ಪ್ರಾಪರ್ಟೀಸ್ ಬರ್ತವೆ. ಟೈಪ್ ಈಕ್ವಲ್ ಟು ಹಿಡನ್, ನೇಮ್ ಈಕ್ವಲ್ ಟು ವಾಟ್ ಎವರ್ ದ ನೇಮ್ ಯು ವಾಂಟ್ ಟು ಗಿವ್, ಆ್ಯಂಡ್ ವ್ಯಾಲ್ಯೂ ಪ್ರಾಪರ್ಟಿ. ಸರ್ ನಾನು ವ್ಯಾಲ್ಯೂ ಪ್ರಾಪರ್ಟಿ ಕೊಡಲಿಲ್ಲ ಅಂದರೆ ದಿಸ್ ಟ್ಯಾಗ್ ಇಸ್ ಆಫ್ ನೋ ಯೂಸ್. ಯಾವಾಗೆ ವೆನ್ ವಿ ಕಮ್ ಅಕ್ರಾಸ್ ಸಚ್ ಕೈಂಡ್ ಆಫ್ ಸಿಚುವೇಶನ್ಸ್ ವೇರ್ ವಿ ಡೋಂಟ್ ವಾಂಟ್ ಟು ಡಿಸ್ಪ್ಲೇ ದ ಡೇಟಾ ಟು ದ ಯೂಸರ್, ಬಟ್ ದ ಡೇಟಾ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ದ ಸರ್ವರ್. ಅಂಥ ಕೇಸಸ್ನಾಗ ಈ ಟೈಪ್ ಈಕ್ವಲ್ ಟು ಹಿಡನ್ ಅಂತ ನಾವು ಟ್ಯಾಗನ್ನು ಯೂಸ್ ಮಾಡ್ಕೋತೀವಿ. ದೆನ್ HR.
ಸರ್ ಅವಾಗಿಂದ ಡೇಟಾ ಟೈಪ್ ಮಾಡಿ ಡೇಟಾ ಸಬ್ಮಿಟ್ ಮಾಡ್ತೀವಿ ಅಂದರೆ ಹೌ ಡು ವಿ ಸಬ್ಮಿಟ್ ದಟ್ ಡೇಟಾ ಟು ದ ಸರ್ವರ್? ಫಾರ್ ದ್ಯಾಟ್ ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ ಕಾಲ್ಡ್ ಆಸ್ ಸಬ್ಮಿಟ್. ಸೊ ಟೈಪ್ ಈಕ್ವಲ್ ಟು ಸಬ್ಮಿಟ್ ಅಂತ ಒಂದು ಟ್ಯಾಗ್ ಬರ್ತದೆ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ ಇನ್ ದ HTML. ಎದಕ್ಕೆ ಅಂತಂದ್ರೆ ಈ ನೇಮ್ ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಐ ವಿಲ್ ಸೇ btn submit and I will say value is equal to say register. So save ಮಾಡ್ತೀನಿ. Save this, refresh the web page, and this is the input type equal to submit. ಎದಕ್ಕೆ ಯೂಸ್ ಆಗ್ತದೆ? when I type all the data, ಆ ಡೇಟಾ ಹ್ಯಾಸ್ ಟು ಬಿ ಸೆಂಟ್ ಟು ದ ಸರ್ವರ್. ಆ ಸರ್ವರ್ಗೆ ಡೇಟಾ ಸೆಂಡ್ ಮಾಡಬೇಕು ಅಂತಂದ್ರೆ ಒಂದು ಈವೆಂಟ್ ಅಂತ ಜನ್ರೇಟ್ ಆಗಬೇಕು. ಸೊ ಆ ಈವೆಂಟ್ ಜನ್ರೇಟ್ ಆಯಿತು ಅಂತಂದ್ರೆ ಓನ್ಲಿ ದೆನ್ ದ ಇನ್ಫಾರ್ಮೇಷನ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಸರ್ವರ್. ಅಂದ್ರೆ ನಾ ಇಲ್ಲಿ ಏನೇನು ಫಾರ್ಮ್ ಡಿಸೈನ್ ಮಾಡಿದಾಗ ವಾಟ್ ಎವರ್ ದ ಇನ್ಪುಟ್ಸ್ ಐ ಹ್ಯಾವ್ ಟೈಪ್ಡ್, ದೋಸ್ ಟೈಪ್ಡ್ ಡೇಟಾ ವಿಲ್ ಗೋ ಟು ದ ಸರ್ವರ್ ಓನ್ಲಿ ವೆನ್ ಐ ಕ್ಲಿಕ್ ಆನ್ ದ ಟೈಪ್ ಈಕ್ವಲ್ ಟು ಸಬ್ಮಿಟ್ ಇನ್ ದಿಸ್ ಕೇಸ್. ಸೊ ಈ ಸಬ್ಮಿಟ್ ಆಗೋಕ್ಕಿಂತ ಮುಂಚೆ ದ ಫಾರ್ಮ್ ವ್ಯಾಲಿಡೇಷನ್ ವಿಲ್ ಟೇಕ್ ಪ್ಲೇಸ್. ಫಾರ್ಮ್ ವ್ಯಾಲಿಡೇಷನ್ ಅಂದರೆ ಏನು? ನಾ ಎಲ್ಲೆಲ್ಲಿ ರಿಕ್ವೈರ್ಡ್ ಅಂತ ಕೊಟ್ಟಿದ್ದೆ ಪ್ರಾಪರ್ಟಿ, ಅವು ಎಲ್ಲ ಇನ್ಪುಟ್ಸ್ ಅವನ ಇಲ್ಲ ಚೆಕ್ ಮಾಡ್ತಾನೆ. ಸಪೋಸ್ ನಾ ಕೊಟ್ಟಂಥ ಎಲ್ಲ ಇನ್ಪುಟ್ಸ್ ಇತ್ತು ಅಂತಂದ್ರೆ ದೆನ್ ದ ಡೇಟಾ ವಿಲ್ ಬಿ ಸೆಂಟ್ ಟು ದ ಸರ್ವರ್ ಪೇಜ್ ಇನ್ ದಿಸ್. ನಾವು ಲೆಟ್ ಅಸ್ ಗೋ ಇನ್ ಡೀಟೇಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟ್ಯಾಗ್. ಯಾಕಂದರೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ ದಟ್ ವಿ ಹ್ಯಾವ್ ಟು ನೋ, ಆ್ಯಂಡ್ ಅದ್ರ ವರ್ಕಿಂಗ್ ಏನಿದೆ ಅಂತ ಅನ್ನೋದು ನಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಸೊ ಅದ್ರ ಸಲುವಾಗ ದ ಫಸ್ಟ್ ಥಿಂಗ್ ಯು ಶುಡ್ ನೋ ಹಿಯರ್ ಇಸ್, when I click on this particular form, he says please fill this field. Andre required property ada, I have not entered a data, so he is asking me the data in this. Next month register click ಮಾಡ್ತೀನಿ. he says please this field because mobile number nu compulsory ante kottini. I'll enter some data in that, enter password. I'll enter a password, then I'll enter a valid email ID, then date of birth. I'll just put some random date of birth, 1986. Gender, and I'll select the languages which I know in this case, and then we have to we have to choose the file that I want to upload. ಈಗ ಎಲ್ಲ ಡೇಟಾ ಎಂಟ್ರ್ ಆಗಿದೆ. ಎಂಟ್ರ್ ಆದ ತಕ್ಷಣ ವೆನ್ ಐ ಕ್ಲಿಕ್ ಆನ್ ರಿಜಿಸ್ಟರ್ ಬಟನ್, ನಿಮ್ಮದು HTML ಫಾರ್ಮ್ ಡಿಸೈನ್ ಮಾಡಿದಾಗ ಐ ಟೋಲ್ಡ್ ಯು ಅಬೌಟ್ ಒನ್ ಆಟ್ರಿಬ್ಯೂಟ್, ದಟ್ ಈಸ್ ಆ್ಯಕ್ಷನ್. ಈ ಆ್ಯಕ್ಷನ್ನಾಗ ನೀವು ಯಾವ ಪೇಜ್ ಹೆಸರು ಕೊಟ್ಟಿರ್ತೀರಿ ಆ ಪೇಜಿಗೆ ದ ಡೇಟಾ ವಿಲ್ ಬಿ ಸಬ್ಮಿಟೆಡ್ ಇನ್ ದಿಸ್ ಕೇಸ್. ಸೊ ಆ್ಯಕ್ಚುಲಿ ಇಲ್ಲಿ ನಾ ಎಂಟಿ ಕೊಟ್ಟಿನಿ. I'll change that and I'll put a valid name, valid what you say form page in this case. So on the valid form page I will call it as save.jsp, and I'll re-enter this form again. I'll choose a file. Now I click on register. Register ಅಂತ ಕ್ಲಿಕ್ ಮಾಡಿದಾಗ ಆ ಎಲ್ಲ ಡೇಟಾ ಈ JSP ಪೇಜಿಗೆ ಸೆಂಡ್ ಮಾಡ್ಲಿಕ್ಕತ್ತಾನೆ. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ದಟ್ JSP ಪೇಜ್, ಸೊ ಇಟ್ ಈಸ್ ಶೋಯಿಂಗ್ ದಟ್ ಯುವರ್ ಫೈಲ್ ಕುಡ್ ನಾಟ್ ಬಿ ಆಕ್ಸೆಸ್ಡ್. ಬಟ್ ಇಟ್ ಹ್ಯಾಸ್ ಕಮ್ ಟು ದ save.jsp ವಿಚ್ ಇಸ್ ಮೈ ಸರ್ವರ್ ಪೇಜ್ ಇನ್ ದಿಸ್ ಕೇಸ್. ಒಂದು, ಸೊ ಯಾವುದೇ ಡೇಟಾ ನೀವು ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ that you submit that data using the type equal to submit. Point 1. Point 2 is, when I was explaining the form tag, ನೀವು form tag ಬಗ್ಗೆ explain ಮಾಡಬೇಕಾದಾಗ I told you the method should always be set to post. ಇದು ಬಿಟ್ಟರೆ ಇನ್ನೊಂದು ವ್ಯಾಲ್ಯೂ ಇಲ್ಲಿ we have something called as get. ಸರ್ ಮತ್ತು ಗೆಟ್ ಯಾಕೆ ಯೂಸ್ ಮಾಡಬಾರ್ದು, ಪೋಸ್ಟ್ ಯಾಕೆ ಯೂಸ್ ಮಾಡಬೇಕು? ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ security reasons in this. If you want to have a good security to your application, always make use of type equal to post. Get bardre ಏನಾಗ್ತದ? Now let me show you one example by entering all the data.
next is password. I'll make sure that password is not seen by anyone else. Can anyone see the password that I have typed? Okay. Language is known. I'll select a file. And now click on register. So again same, ಅಲ್ಲಿ ನೀವು ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್ ಅಂತ ಕೊಟ್ಟಾಗೂ ಯುವರ್ ಫೈಲ್ ಕುಡ್ ನಾಟ್ ಬಿ ಆಕ್ಸೆಸ್ಡ್ ಅಂತ ತೋರಿಸಿದ್ದ. ಈವನ್ ನೌ ಹಿ ಈಸ್ ಶೋಯಿಂಗ್ ದ ಫೈಲ್ ಕುಡ್ ನಾಟ್ ಬಿ ಆಕ್ಸೆಸ್ಡ್. ವಾಟ್ ಈಸ್ ದ ಡಿಫರೆನ್ಸ್? ಕ್ಯಾನ್ ಎನಿವನ್ ಫೈಂಡ್ ವಾಟ್ ಈಸ್ ದ ಡಿಫರೆನ್ಸ್ ಹಿಯರ್? Yes, girls. Can anyone tell me what difference you see in the previous option, that is input type equal to mal method post ant kottaga, and now I have given method is equal to get. ಒಬ್ಬರಿಗೂ ಕಾಣಿಸೋಲ್ತ್ರಿ? That is disappointing. ಓಕೆ, ನಾ ಅಲ್ಲಿ ನನ್ನ ಪಾಸ್ವರ್ಡ್ ಟೈಪ್ ಮಾಡಬೇಕಾದಾಗ ಎಷ್ಟು ಜನಕ್ಕೆ ಪಾಸ್ವರ್ಡ್ ಕಾಣಿಸ್ತು? ಡಿಡ್ ಎನಿವನ್ ಸಿ ದ ಪಾಸ್ವರ್ಡ್? ಇಫ್ ಯಸ್, ಯು ಕ್ಯಾನ್ ಟೆಲ್ ಮೀ. Nobody saw the password in this case. ಆದರೆ one thing you observe in the URL you can see student name equal to Vivek. Vivek was the name that I had entered. Student name is the name of the text box. Mobile number is again name of the text box, and what you can see here is my mobile number which I had entered there. Next ಅಲ್ಲಿ ಹಂಗೆ ಮುಂದೆ ಹೋದ್ರಿ ಅಂತಂದ್ರೆ you can see you can see student name ಆಯಿತು, it is email ID, and even here you can see ಹೇಳ್ರಿ ಸ್ಕ್ರೀನ್ ಮೇಲೆ ಕೋಡ್ ಕಾಣಿಸಂಗ್ಲಾಗದ್ರೆ ಪ್ರೆಸೆಂಟಿಂಗ್ ಅದಲ್ರಿ, ಯಾರಿಗೂ ಕಾಣಿಸಂಗ್ಲಾಗದ್ರಿ ಕೋಡಿಂಗ? ಇದು ಕೋಡ್ ಅಲ್ರಿ, ನಾ ಇಲ್ಲಿ ವೆಬ್ ಬ್ರೌಸರ್ ಡಿಸ್ಪ್ಲೇ ಮಾಡ್ಲಿಕ್ಕತ್ತೇನ್ರಿ. ಇಲ್ಲಿ ಬ್ರೌಸರ್ನಾಗ ಮ್ಯಾಲ್ ಟೈಪ್ ಮಾಡಿದ್ದು ತೋರಿಸ್ಲಿಕ್ಕತ್ತೇನ್ರಿ, ಕಾಣಿಸ್ಲಿಕ್ಕತ್ತ ಇಲ್ರಿ? ಹಾಂ. ಸೊ ಸ್ಟೂಡೆಂಟ್ ನೇಮ್ ಅಂತ ಅನ್ನೋದು ಇಟ್ ಈಸ್ ಅ ನೇಮ್ ಆಫ್ ಅ ಟೆಕ್ಸ್ಟ್ ಬಾಕ್ಸ್. ದೆನ್ ಐ ಟೈಪ್ಡ್ ವಿವೇಕ್. ಮೊಬೈಲ್ ನಂಬರ್ ವಾಸ್ ದ ನೇಮ್ ಆಫ್ ದ ಟೆಕ್ಸ್ಟ್ ಬಾಕ್ಸ್. ದೆನ್ ಯು ಕ್ಯಾನ್ ಸಿ ಮೈ ಮೊಬೈಲ್ ನಂಬರ್. ಅಗೇನ್ ಅಲ್ಲಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ನೇಮ್ ಕೊಟ್ಟೀನಿ ವಿಚ್ ಇಸ್ ಹ್ಯಾವಿಂಗ್ ಮೈ ಪಾಸ್ವರ್ಡ್. ಸೊ ದಟ್ ಮೀನ್ಸ್ ನಾನು ಏನೇನು ಟೈಪ್ ಮಾಡಿದ್ದೆ ಆಲ್ ದ ಡೇಟಾ ಆರ್ ವಿಸಿಬಲ್ ಹಿಯರ್. ಅಂದ್ರೆ ಅಲ್ಲಿ ಪಾಸ್ವರ್ಡ್ನ ಏನು ಟೈಪ್ ಮಾಡಿದ್ದೆ ವಿಚ್ ವಾಸ್ ನಾಟ್ ವಿಸಿಬಲ್ ಆನ್ ದ ವೆಬ್ ಪೇಜ್, ಬಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಪರ್ಟಿಕ್ಯುಲರ್ ಪಾಸ್ವರ್ಡ್ ಆನ್ ದ ವೆಬ್ ಪೇಜ್ URL. ಇದು ಎದಕ್ಕೆ ಅಂತಂದ್ರೆ ಬಿಕಾಸ್ ಯು ಹ್ಯಾವ್ ಸೆಟ್ ಟೈಪ್ ಈಕ್ವಲ್ ಟು ಅಲ್ಲಿ ಆ್ಯಕ್ಷನ್ನಾಗ ಇನ್ ದ ಮೆಥಡ್ ಐ ಹ್ಯಾವ್ ಗಿವನ್ ದ ಪೋಸ್ಟ್ ಮೆಥಡ್ ಕೊಟ್ಟಿದ್ದಕ್ಕೆ, ನೀವಲ್ಲಿ ಗೆಟ್ ಅಂತ ಕೊಟ್ಟಿದ್ದಕ್ಕೆ ಇಟ್ ವಿಲ್ ಶೋ ಯು ದ all the data that was entered in the text box. ನೀವು ಸಪೋಸ್ ಅಲ್ಲಿ ಟೈಪ್ ಈಕ್ವಲ್ ಟು ಪೋಸ್ಟ್ ಅಂತ ಕೊಟ್ರಿ ಅಂತಂದ್ರೆ ದಿಸ್ ಡೇಟಾ ವಿಲ್ ನಾಟ್ ಬಿ ವಿಸಿಬಲ್ ಇನ್ ದಿಸ್ ಕೇಸ್. ಆ ರೀಸನ್ ಇರೋದ್ರಿಂದ ಆಲ್ವೇಸ್ ರಿಮೆಂಬರ್ ದಟ್ ಯು ಶುಡ್ ಸೆಟ್ ಯುವರ್ ಫಾರ್ಮ್ ಟ್ಯಾಗ್ ಮೆಥಡ್ ಈಕ್ವಲ್ ಟು ಪೋಸ್ಟ್. ನೀವಲ್ಲಿ ಗೆಟ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಮದು ಡೇಟಾ ವಿಲ್ ಬಿ ಈಸಿಲಿ ಆಕ್ಸೆಸಿಬಲ್, ಆ್ಯಂಡ್ ನೀವಲ್ಲಿ ಏನೇನು ಟೈಪ್ ಮಾಡಿರಿ ಎವ್ರಿ ಇನ್ಫಾರ್ಮೇಷನ್ ವಿಲ್ ಬಿ ವಿಸಿಬಲ್ ಆನ್ ದ ಬ್ರೌಸರ್. ಸೊ ಬ್ರೌಸರ್ ಮೇಲೆ ಗೊತ್ತಾಯಿತು ಅಂದ್ರೆ ದರ್ ಇಸ್ ನೋ ಸೆಕ್ಯೂರಿಟಿ ಫಾರ್ ಯುವರ್ ಡೇಟಾ ಇನ್ ದಿಸ್. ಈ ರೀಸನ್ ಇರೋದ್ರಿಂದ ಆಲ್ವೇಸ್ ಮೇಕ್ ದ ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್. ಆ್ಯಂಡ್ ಇನ್ಪುಟ್ ಟೈಪ್ ಸಬ್ಮಿಟ್ ಯೂಸ್ ಮಾಡಿದ್ರಿ ಅಂತಂದ್ರೆ ದಿಸ್ ಡೇಟಾ ವಾಟ್ ಎವರ್ ಯು ಹ್ಯಾವ್ ಎಂಟರ್ಡ್ ವಿಲ್ ಬಿ ಸಬ್ಮಿಟೆಡ್ ಟು ದ ಸರ್ವರ್. ಸೊ ಅದು ಆ ಡೇಟಾ ಏನಂತಂದ್ರೆ ಸರ್ವರ್ ಪೇಜಿಗೆ ರೀಚ್ ಆಗ್ತದೆ. ಒನ್ ಮೋರ್ ಟ್ಯಾಗ್ ವಿ ಹ್ಯಾವ್ ಹಿಯರ್ is input type equal to reset. Name is equal to, I'll say btn cancel.
ವ್ಯಾಲ್ಯೂ ಇಸ್ ಈಕ್ವಲ್ ಟು ಕ್ಯಾನ್ಸಲ್. ನೋಡ್ಲಿಕ್ಕೆ ಸೇಮ್ ನಿಮ್ದು ಇನ್ಪುಟ್ ಟೈಪ್ ಸಬ್ಮಿಟ್ ಇದ್ದಂಗೆ ಅದ, ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ದಿಸ್ ಪರ್ಟಿಕ್ಯುಲರ್ ಟ್ಯಾಗ್ ಈಸ್ ಯೂಸ್ ಟು ರಿಫ್ರೆಶ್ ದ ವೆಬ್ ಪೇಜ್. ನೀವು ಏನೋ ಒಂದಿಷ್ಟು ಇನ್ಫಾರ್ಮೇಷನ್ ಟೈಪ್ ಮಾಡಿರ್ತೀರಿ, ಆಮೇಲೆ ಅದು ಡೇಟಾ ಬ್ಯಾಡ ಅಂತ ಅನ್ನಿಸ್ತು. ಸೊ ನೀವು ಪ್ರತಿ ಒಂದೊಂದು ಟ್ಯಾಗ್ನಾಗ ಡೇಟಾ ಎರೇಸ್ ಮಾಡೋ ಬದಲು ಈ ಟೈಪ್ ಈಕ್ವಲ್ ಟು ರೀಸೆಟ್, ಇಲ್ಲಿ ಮ್ಯಾಲೆ ಕ್ಯಾನ್ಸಲ್ ಅದಕ್ಕೆ ತೋರಿಸ್ಲಿಕ್ಕೆ ಅಂದರೆ ನಾನು ವ್ಯಾಲ್ಯೂಸ್ ಈಕ್ವಲ್ ಟು ಕ್ಯಾನ್ಸಲ್ ಅಂತ ಕೊಟ್ಟೀನಿ, ಬಟ್ ಟ್ಯಾಗ್ ಹೆಸರು ಬಂದು ಟೈಪ್ ಈಕ್ವಲ್ ಟು ರೀಸೆಟ್. ಯಾವಾಗ ನಾ ಇದನ್ನು ಕ್ಲಿಕ್ ಮಾಡ್ತೀನಿ, ನಿಮ್ಮ ಫಾರ್ಮ್ನಾಗ ಏನೇನು ಡೇಟಾ ಟೈಪ್ ಮಾಡಿರ್ತೀರಿ ಆಲ್ ದ ಡೇಟಾ ವಿಲ್ ಬಿ ಎರೇಸ್ಡ್ ಆ್ಯಂಡ್ ಅ ನ್ಯೂ ಪೇಜ್ ವಿಲ್ ಬಿ ಕ್ರಿಯೇಟೆಡ್ ಫಾರ್ ಯು ಟು ಎಂಟರ್ ದ ಡೇಟಾ. ಒಂದು ರೀತಿಯೊಳಗೆ ಒಂದು ಪೇಜನ್ನು ರಿಫ್ರೆಶ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಟ್ಯಾಗ್ ಈಸ್ ನಥಿಂಗ್ ಬಟ್ ಟೈಪ್ ಈಕ್ವಲ್ ಟು ರೀಸೆಟ್ ಅಂತ ಅನ್ನೋ ಟ್ಯಾಗನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದ ಟೂ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟ್ಯಾಗ್ಸ್ ಅಗೇನ್ ಇನ್ ದ ವೆಬ್ ಪೇಜ್. ಟೈಪ್ ಈಕ್ವಲ್ ಟು ಸಬ್ಮಿಟ್ ಅಂತಂದ್ರೆ ಇಟ್ ಈಸ್ ಯೂಸ್ ಟು ಸೆಂಡ್ ದ ಡೇಟಾ ಟು ದ ಸರ್ವರ್ ವೆನ್ ದ ಯೂಸರ್ ಕ್ಲಿಕ್ಸ್ ಆನ್ ದ ಬಟನ್. ಆ್ಯಂಡ್ ಟೈಪ್ ಈಕ್ವಲ್ ಟು ರೀಸೆಟ್ ಏನು ಮಾಡ್ತದೆ ಅಂತಂದ್ರೆ ಇಟ್ ವಿಲ್ ರಿಫ್ರೆಶ್ ದ ವೆಬ್ ಪೇಜ್ so that the user can re-enter a new data in the web page in this case. Any doubts in these tags? So write down these two tags, that is type equal to submit and type equal to reset. Finished? Okay. Girls? Okay. So, ಇಷ್ಟು ಇನ್ಪುಟ್ ಟೈಪ್ಗಳು ನೆನಪಿರ್ತಾವ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ರಿಕಾಲ್ ಮಾಡ್ಕೊರಿ ಏನೇನು ಟೈಪ್ಗಳು ಓದಿವಿ ಅಂಥೇಳಿ. ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್, ದೆನ್ ವಿ ಡಿಡ್ ವಿತ್ ಟೈಪ್ ಇಸ್ ಈಕ್ವಲ್ ಟು ನಂಬರ್. Third one, type equal to password, type equal to email, mail ID ತಗೊಲಿಕ್ಕೆ, type equal to date to represent a calendar, type equal to radio, that is user ಕಡೆಯಿಂದ if you want to give a multiple choice to the user among which he can select any one of the option, ನಾವು ಆವಾಗ ಈ ಟೈಪ್ ಈಕ್ವಲ್ ಟು ರೇಡಿಯೋ ಅಂತ ಅನ್ನೋದನ್ನು ಯೂಸ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಟೈಪ್ ಈಕ್ವಲ್ ಟು ರೇಡಿಯೋ ಇಸ್ ಈ ರೇಡಿಯೋಗ ನೇಮ್ ಆಫ್ ಆಲ್ ದ ಆಟ್ರಿಬ್ಯೂಟ್ಸ್, ನೇಮ್ ಆಫ್ ಆಲ್ ದ 3 ಟ್ಯಾಗ್ಸ್ ಮಸ್ಟ್ ಬಿ ಸೇಮ್. ನೆಕ್ಸ್ಟ್ ಟೈಪ್ ಈಕ್ವಲ್ ಟು ಚೆಕ್ ಬಾಕ್ಸ್ ಅಂತ ಓದಿದ್ವಿ, ವೇರ್ ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಅಮಾಂಗ್ ವಿಚ್ ಯೂಸರ್ ಕ್ಯಾನ್ ಸೆಲೆಕ್ಟ್ ಮಲ್ಟಿಪಲ್ ಆಪ್ಷನ್ಸ್ ಇನ್ ದಿಸ್. ದೆನ್ ವಿ ಡಿಸ್ಕಸ್ಡ್ ವಿತ್ ಟೈಪ್ ಈಕ್ವಲ್ ಟು ಹಿಡನ್. ಓಕೆ, ಟೈಪ್ ಈಕ್ವಲ್ ಟು ಫೈಲ್ ಒಂದು ಆಯಿತು, ಟೈಪ್ ಈಕ್ವಲ್ ಟು ಹಿಡನ್ ಅಂತ ಹೇಳಿದ್ದೆ, ಇಟ್ ಇಸ್ ಸಮ್ವೇರ್ ಹಿಡನ್, ಟೈಪ್ ಎಲ್ಲ ಹಿಡನ್ ಆಗಿಬಿಟ್ಟಿದ್ರೆ. ಎನಿವೆ, ಟೈಪ್ ಈಕ್ವಲ್ ಟು ಹಿಡನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ, ವಿಚ್ ಇಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಅ ಡೇಟಾ ಆನ್ ದ ವೆಬ್ ಪೇಜ್ ಬಟ್ ದ ವ್ಯಾಲ್ಯೂ ವಿಲ್ ನಾಟ್ ಬಿ ಡಿಸ್ಪ್ಲೇಡ್ ಆನ್ ದ ವೆಬ್ ಪೇಜ್, ಅದು ಟೈಪ್ ಈಕ್ವಲ್ ಟು ಹಿಡನ್. ದೆನ್ ವಿ ಸಾ ದ ಟೈಪ್ ಈಕ್ವಲ್ ಟು ಫೈಲ್, ಯಾವುದೇ ಒಂದು ಪರ್ಟಿಕ್ಯುಲರ್ ಆಡಿಯೋ ಫೈಲ್, ವಿಡಿಯೋ ಫೈಲ್, ಇಮೇಜ್ ಫೈಲ್, ಟೆಕ್ಸ್ಟ್ ಫೈಲನ್ನು ನೀವು ಸರ್ವರ್ಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ಈ ಟೈಪ್ ಈಕ್ವಲ್ ಟು ಫೈಲನ್ನು ಯೂಸ್ ಮಾಡ್ತೀವಿ. ದೆನ್ ಟೈಪ್ ಈಕ್ವಲ್ ಟು ಸಬ್ಮಿಟ್, ದಟ್ ಈಸ್ ವೆನ್ ಎವರ್ ವಿ ವಾಂಟ್ ಟು ಸೆಂಡ್ ದ ಡೇಟಾ ಟು ದ ಸರ್ವರ್ ಬಲ್ಲಿ ನಾವು ಟೈಪ್ ಮಾಡಿರೋಂಥ ಫಾರ್ಮ್ನಾಗ ಎಂಟ್ರ್ ಮಾಡಿರೋಂಥ ಡೇಟಾನ ಸರ್ವರಿಗೆ ಕಳಿಸ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ದ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್. ಆ್ಯಂಡ್ ಲಾಸ್ಟ್ ಒನ್ ವಿ ಸಾ ಟೈಪ್ ಈಕ್ವಲ್ ಟು ರೀಸೆಟ್, ವಿಚ್ ಇಸ್ ಯೂಸ್ಡ್ ಟು ರಿಫ್ರೆಶ್ ದ ವೆಬ್ ಪೇಜ್. ನಿಮ್ಮದು ವೆಬ್ ಪೇಜನ್ನು ರಿಫ್ರೆಶ್ ಮಾಡಿ ಯೂಸರ್ಗೆ ಡೇಟಾ ಎಂಟ್ರ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಡಲಿಕ್ಕೆ ಈ ಟೈಪ್ ಈಕ್ವಲ್ ಟು ರೀಸೆಟ್ ಅಂತ ಅನ್ನೋ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಟ್ಯಾಗ್. ಸೊ ನಾನು ನಿಮ್ಗೆ ಹೇಳಿದ್ದೆ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ನಾಗ ದೆರ್ ಆರ್ 3 ಟ್ಯಾಗ್ಸ್. ಒಂದು ಇಟ್ ಈಸ್ ಇನ್ಪುಟ್ ಟ್ಯಾಗ್, ಸೆಕೆಂಡ್ ಈಸ್ ಟೆಕ್ಸ್ಟ್ ಏರಿಯಾ ಟ್ಯಾಗ್,
and third is select tag. So ಆ input tag ಒಳಗೆ these are all the different types of input tags in this case. And remember ನಿಮ್ಮದು ಫಾರ್ಮ್ ಡಿಸೈನ್ನಾಗ these are the most frequently used tags in our ವೆಬ್ ಪೇಜಸ್. ನಮ್ಮ ಸ್ಟಾಟಿಕ್ ವೆಬ್ ಪೇಜ್ ಡಿಸೈನ್ ಮಾಡಬೇಕಾದಾಗ ಅದರದ್ದು ಆಟ್ರಿಬ್ಯೂಟ್ಸು ಮತ್ತು ಅದರ ಪ್ರಾಪರ್ಟೀಸ್ ಅದರ ವ್ಯಾಲ್ಯೂಸ್ಗಳು ವಿ ಶುಡ್ ಬಿ ವೆರಿ ಥರೋ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಐ ವಿಲ್ ಸ್ಟಾಪ್ ಎಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್ ಬಿಕಾಸ್ ಎಲ್ಲ ಮತ್ತು ಸೆಲೆಕ್ಟ್ ಆಗ ಮತ್ತು ಟೆಕ್ಸ್ಟ್ ಏರಿಯಾ ಆರ್ ಟೋಟಲಿ ಡಿಫ್ರೆಂಟ್ ಕಂಪೇರ್ಡ್ ಟು ದಿಸ್. ಸೊ ವಿ ವಿಲ್ ಸ್ಟಾಪ್ ಎಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್. ನಾನು ನಿಮಗೆ ನೋಟ್ಸ್ ಶೇರ್ ಮಾಡ್ತೀನಿ ಗ್ರೂಪ್ನಾಗ. ಯು ಕ್ಯಾನ್ ಗೋ ಥ್ರೂ ದ ಡೆಫಿನೇಷನ್ of each attribute and each tag. You can go through it, and on the next day after tomorrow's class we will continue with other remaining tags in the HTML. And once ಸರ್ತಿ ನಮಗೆ ಟ್ಯಾಗ್ಸ್ಗಳು ಗೊತ್ತಾಯಿತು ಅಂತಂದ್ರೆ ವಿ ವಿಲ್ ಕ್ರಿಯೇಟ್ ಒನ್ ಫಾರ್ಮ್ ಡಿಸೈನ್. ಒಂದು ಫಾರ್ಮ್ ಡಿಸೈನ್ ಹೆಂಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ನಿಮ್ಮದು ಸೆಲೆಕ್ಟ್ ಆಗಿರುವಂಥ ಟಾಪಿಕ್ಸ್ ಮೇಲೆ ಐ ವಿಲ್ ಗಿವ್ ಯು ದ ಫಾರ್ಮ್ ಡಿಸೈನ್ಸ್. Then you can try those form designs by yourself. So that's it for today's class. If you have any doubts, you can ask. No doubts? Okay. So that's it for today. We will meet day after tomorrow